ಹೆಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಟೈಮ್ ಇವಾಗ 5:55 ಆಗಿದೆ. ಏನಪ್ಪ ಇಷ್ಟು ಬೆಳಗ್ಗೆ ಎಲ್ಲ ಹೋಗ್ತಿದ್ದಾನೆ ಅಂದ್ಕೊಳ್ತಿದ್ದೀರಾ? ನಾನು ಇವಾಗ ಟ್ರಯಂಫ್ ಅವ್ರ ಜೊತೆ ಒಂದು ಅಫಿಷಿಯಲ್ ರೈಡ್ ಹೋಗ್ತಾ ಇದ್ದೀನಿ. ಅಂದರೆ ಕ್ಯೂರಾಸ್ ಟ್ರಯಂಫ್ ಅವರೇ ಆರ್ಗನೈಸ್ ಮಾಡಿದ್ದಾರೆ ಇದನ್ನ. ಇವರು ಹಿಂದೆನೂ ಒಂದು 2-3 ಸಲ ಆರ್ಗನೈಸ್ ಮಾಡಿದರು. ಎಸ್ಪೆಷಲಿ ಸ್ಕ್ರಾಮ್ಲರ್ಗೋಸ್ಕರ ಅಂತಲೇ ಒಂದು ಆಫ್ ರೋಡ್ ರೈಡ್ ಕೂಡ ಆರ್ಗನೈಸ್ ಮಾಡಿದರು. ಅವಾಗ ಹೋಗೋಕ್ಕಾಗಿದ್ದಿಲ್ಲ ನನಗೆ. ಸೊ ಇವತ್ತು ಹೋಗ್ತಾ ಇದ್ದೀನಿ. ನಾನಿವಾಗ ಕ್ಯೂರಾಸ್ ಟ್ರಯಂಫ್ಗೆ ಹೋಗ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಶೋರೂಮು. ಎಲ್ಲ ಬೈಕರ್ಸ್ಗಳಿದ್ದಾರೆ. ಯಾವುದೋ ಸ್ಕ್ರಾಮ್ಲರ್ ನೋಡ್ದಂಗೆ ಆಯಿತು 1200 ಶೋರೂಮ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮು ಲೆಫ್ಟ್ ಸೈಡಿಗಿದೆ ಅಂತ ಹೇಳ್ತಾರೆ. ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾವು ಹೋಗ್ತಾ ಇರೋದು ರೈಡ್ಗೆ ಸಂಗಮಗೆ, ಕನಕಪುರ ಹತ್ರ. ಇಲ್ಲಿಂದ ಒಂದು 90 ಕಿಲೋಮೀಟ್ರ್ ಆಗತ್ತೆ. ಸೊ ಜಸ್ಟ್ ರೀಚ್ ಆದೆ ಶೋರೂಮು. ಮುಂದೆ ಹೋಗ್ಬಿಟ್ಟಿದ್ದೆ. ಮತ್ತೆ ತಿರ್ಸ್ಕೊಂಡು ಸರ್ವಿಸ್ ರೋಡಲ್ಲಿ ಬರೋ ಅಷ್ಟೊತ್ತಿಗೆ ಒಂದು 10 ನಿಮಿಷ ಲೇಟ್ ಆಗೋಯ್ತು. ನೋಡೋಣ, ಯಾರು ಬಂದಿಲ್ಲ ಅನ್ಸುತ್ತಿನ್ನು. ಏನು ನಾವೇ ಬೇಗನ ಗೊತ್ತಿಲ್ಲ. ಟೈಗರ್ 1200. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಶೋರೂಮ್ಗೆ. ಎಷ್ಟೊಂದು ಗಾಡಿಗಳಿದ್ದಾವೆ. ನಾನು ತೊಗೊಂಡಿದ್ದು ಕ್ಯೂರಾಸ್ ವೈಟ್ಫೀಲ್ಡಲ್ಲಿ. ಅಲ್ಲಿ ಪಾರ್ಕಿಂಗಿಗೂ ಜಾಗ ಇಲ್ಲ, ಅಷ್ಟು ಚಿಕ್ಕದಿದೆ. ಇಲ್ಲಿ ತುಂಬ ದೊಡ್ಡದಿದೆ ಶೋರೂಮ್. ನೋಡೋಣ ಬನ್ನಿ ಯಾವ ಗಾಡಿ ಇಟ್ಟಿದ್ದಾರೆ ಇವರು ಅಂತ. ಏನು ಹೆವಿ ಇದೆ ಇವರು ಇದು. ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ಸ್ಪೀಡ್ ಮಾಸ್ಟರ್ ಸಖತ್ತಾಗಿದೆ. ರೋಡ್ ಸ್ಟಾರ್ ಸ್ಪೀಡ್ ಟ್ವಿನ್ನು ಒಂದು ಕಾಲದಲ್ಲಿ ನನ್ನ ಫೇವ್ರೇಟ್ ಇತ್ತು. ಟ್ರಯಂಫ್ ಬಾಬರು. ಸೊ ನಾವು ಜಸ್ಟ್ ರೈಡ್ ಸ್ಟಾರ್ಟ್ ಮಾಡಿದ್ವಿ. 6:30 ಸ್ಟಾರ್ಟ್ ಮಾಡಬೇಕಿತ್ತು. 6:45 ಆಗಿದೆ ಇವಾಗ. ಕೆಲವೊಬ್ರಿಗೆ ವೆಯ್ಟ್ ಮಾಡ್ಕೊಂಡು ಲೇಟ್ ಆಯಿತು. ಸೊ ನಾವು ಇವಾಗ ಕನಕಪುರ ರೋಡ್ ಎಕ್ಸಿಟ್ ತೊಗೊಳ್ತೀವಿ. ನೈಸ್ ರೋಡಲ್ಲಿ ಸಂಗಮ ಹೋಗಬೇಕು. ಇಲ್ಲಿಂದ ಒಂದು 90 ಕಿಲೋಮೀಟರ್ಸ್ ಇದೆ. 2 ಅವರ್ಸ್ ತೋರಿಸ್ತಾ ಇದೆ. ಕನಕಪುರ ರೋಡಿನ ಕನ್ಸ್ಟ್ರಕ್ಷನಲ್ಲೇ ಇದೆ ಅನಿಸುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನಿಮಗೂ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಎಷ್ಟಿದೆ ಬೈಕ್ಗಳು? 1, 2, 3, 4, 5, 6, 7, 8, 9, 10, 11 ಅಲ್ಲೂ ಇನ್ನೊಂದು 5-6 ಇರಬೇಕು. ಟೋಟಲ್ ಏನೊಂದು 20 ಜನ ಇರ್ಬೋದು. ನಾವಿವಾಗ ನೈಸ್ ರೋಡಲ್ಲಿ ಇದ್ದೀವಿ. ನಾನು ಫಸ್ಟ್ ಟೈಮ್ ನಾನು ಸ್ಕ್ರಾಮ್ಲರ್ ತೊಗೊಂಡ್ಮೇಲೆ ನೈಸ್ ರೋಡ್ ಮೇಲೆ ಬರ್ತಾ ಇರೋದು. ನೈಸ್ ರೋಡ್ ಕೂಡ ಅಂಡರ್ ಕನ್ಸ್ಟ್ರಕ್ಷನ್ನೇ ಇರೋದು. ನೋಡೋಣ ಎಲ್ಲಿವರೆಗೂ ಮಾಡಿದ್ದಾರೆ ಅಂತ. ಹೊಸ ಸಫಾರಿ ಚೆನ್ನಾಗಿ. ಬಾಯ್. ಅಲ್ಲೊಂದು ಸ್ಟಾರ್ ಸಿಟಿ ಹೋಗ್ತಾ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಲೆಜೆಂಡರಿ. ಆ ಕಡೆ ಈ ಕಡೆ ಇಂಡಿಕೇಟರ್ ಹಾಕೊಂಡು ನುಗ್ಗಿಸ್ತಾವ್ರೆ. ಆ್ಯಕ್ಚುಲಿ ಮಿರರಲ್ಲಿ ವ್ಯೂ ಸಖತ್ತಾಗಿದೆ, ಕಾಣಿಸ್ತಿರ್ಬೋದು ನೀವು. ಸನ್ರೈಸ್ ಆಗ್ತಾ ಇದೆ. ಕಂಪ್ಲೀಟ್ ಮಾಡ್ದಂಗಿದಾರಪ್ಪ ನೈಸ್ ರೋಡು. ಎಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದಾರೆ ಗೊತ್ತಿಲ್ಲ. ನೈಸ್ ರೋಡಲ್ಲಿ ಬರೋದು ಒಂದೇ ಒಂದು ಬೇಜಾರು ಏನಂದರೆ ಟೋಲ್ ಕಟ್ಟಬೇಕು ಬೈಕವರು, ಅದೇ ಬೇಜಾರು.
ತುಂಬ ದಿನ ಆದಮೇಲೆ ಕನಕಪುರ ರೋಡಿಗೆ ಬರ್ತಾ ಇರೋದು. ಚೆನ್ನಾಗಿ ಮಾಡಿದ್ದಾರೆ ರೋಡು. ಈ ಅಂದರೆ ಸಿಂಗಲ್ ರೋಡ್ ಇದ್ದಾಗ ಅಂತೂ ಈ ರೋಡಲ್ಲಿ ಟ್ರಾವೆಲ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಅದರಲ್ಲೂ ನೈಟ್ ಟೈಮ್ ಟ್ರಾವೆಲ್ ತುಂಬ ಕಷ್ಟ ಈ ರೋಡಲ್ಲಿ. ಯಾಕಂದರೆ ಎಲ್ಲ ಹೈ ಬೀಮಲ್ಲಿ ಬರ್ತಾಯಿದ್ರು. ರೋಡು ಚಿಕ್ಕದು, ಟೂ ವೀಲರ್ಸಿಗೆ ತುಂಬ ಡೇಂಜರಸ್ ಆಗಿತ್ತು. ಇವಾಗ 4 ಲೇನ್ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಅಲ್ಪ ಸ್ವಲ್ಪ ಆಗಿದೆ ಅನಿಸುತ್ತೆ. ಅಟ್ಲೀಸ್ಟ್ ಇಷ್ಟಾದರೂ ಇದ್ದರೆ ಆರಾಮಾಗಿ ಓಡಾಡ್ಬೋದು ಆ ಸಿಂಗಲ್ ಲೇನ್ ರೋಡ್ಗಿಂತ. ಈ ಥರ ಗ್ರೂಪಲ್ಲಿ ಹೋದರೆ ಏನು ಅನಿಸುತ್ತೆ ಅಂದರೆ ಎಲ್ಲೋದ್ರೂ ನಮ್ಮದೇ ಅವ ಅಂತ ಅನಿಸುತ್ತೆ. ಸಿಂಗಲಾಗಿ ಹೋದಾಗ ಇರೋ ಫೀಲಿಂಗೇ ಬೇರೆ, ಈ ಥರ ಗ್ರೂಪಲ್ಲಿ ಹೋದಾಗ ಫೀಲಿಂಗೇ ಬೇರೆ. ಟ್ರಯಂಫ್ ಅವ್ರ ಜೊತೆ ಬರೋದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನನಗೂ ಇವಾಗಲೇ ಗೊತ್ತಾಗಿದ್ದು, ಬ್ರೇಕ್ಫಾಸ್ಟ್ ಅವರೇ ಸ್ಪಾನ್ಸರ್ ಮಾಡ್ತಾರೆ. ನನಗೂ ಗೊತ್ತಿದ್ದಿಲ್ಲ ಅದು. ತುಂಬ ಒಳ್ಳೆ ಜನ ಅನ್ಬೋದು. ಎಲ್ಲ ಏಜ್ ಗ್ರೂಪ್ ಅವರು ಇದ್ದಾರೆ ಈ ಗ್ರೂಪಲ್ಲಿ. ವಯಸ್ಸಾದವರು ಇದ್ದಾರೆ, ನಮಗಿಂತ ಚಿಕ್ಕವರು ಇದ್ದಾರೆ. ಅಂದರೆ ಎಲ್ರಿಗೂ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಇವಾಗ ಬೈಕಿಂಗಲ್ಲಿ, ನಮ್ಮನ್ನು ಸೇರಿನೇ. ಅವಾಗ ಅಂದರೆ ಬೈಕ್ ಆಪ್ಷನ್ಗಳು ತುಂಬ ಕಡಿಮೆ ಇದ್ದವು. ಫಾರ್ ಎಕ್ಸಾಂಪಲ್ 400cc. ಇವಾಗ ಒಂದು ಪ್ರಾಪರಾಗಿ ಒಂದು ಟೂರ್ ಮಾಡಬೇಕು ಅಂದರೆ, ಅಥವಾ ಲಾಂಗ್ ರೈಡ್ಸ್ಗಳಿಗೆ ಹೋಗಬೇಕು ಅಂದರೆ 400cc ನಮ್ಮ ಇಂಡಿಯನ್ ರೋಡ್ಸ್ಗೆ ಲಕ್ಸುರಿ ಅಂತಲೇ ಹೇಳ್ಬೋದು. ಸೊ 400cc ಆಪ್ಷನ್ಸ್ ತುಂಬ ಕಡಿಮೆ ಇತ್ತು ಆವಾಗ. ಬಟ್ ಇವಾಗ 400cc ಟೂರರ್ಸ್ಗೆ ಅಂತಲೇ ಗಾಡಿಗಳಿದ್ದಾವೆ, ಆಫ್ ರೋಡಿಗೆ ಬೇಕಾ ಅದಕ್ಕೂ ಗಾಡಿಗಳಿದೆ, ಅಡ್ವೆಂಚರರ್ಸ್ ಇದ್ದಾವೆ. ಸೊ ಬೈಕಿಂಗ್ ಆಪ್ಷನ್ನು ಜಾಸ್ತಿ ಆಗಿರೋದ್ರಿಂದ ಬೈಕಿಂಗ್ ಕಲ್ಚರ್ ಕೂಡ ತುಂಬ ಇಂಪ್ರೂವ್ ಆಗಿದೆ. ನಮ್ಮ ಇಂಡಿಯಾಗೆ ಇನ್ನೂ ಒಳ್ಳೊಳ್ಳೆ ಬೈಕ್ಗಳು ಬರಬೇಕು. ಎಷ್ಟೊಂದು ಬ್ರ್ಯಾಂಡ್ಗಳು ಗೊತ್ತೇ ಆಗಲಿಲ್ಲ ಅದು ನಮ್ಮ ಇಂಡಿಯನ್ಸಲ್ಲಿ. ಅಂದರೆ ಕೆಲವು ಬ್ರ್ಯಾಂಡ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಯಮಾನೇ ತೊಗೊಳ್ಳಿ, ಆಮೇಲೆ ಕವಾಸಾಕಿನೂ ಅಷ್ಟೇ. ಭಾಳ ನೆಗ್ಲೆಕ್ಟ್ ಮಾಡ್ತಾರೆ ಇಂಡಿಯನ್ ಕಸ್ಟಮರ್ಸ್ನ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇಂಡಿಯಾದಲ್ಲಿ ಏನು ದುಡ್ಡಿಗೆ ಕಮ್ಮಿ ಇಲ್ಲ ಅಂದ್ಕೊತೀನಿ. ಜನಗಳು ಕೋಟಿ ಕೊಟ್ಟು ಕಾರ್ಗಳೆಲ್ಲ ತೊಗೊಳ್ತಾರೆ, ನಾವು ಬೈಕ್ ಯಾವ ಲೆಕ್ಕ. ಅವರು ಕರೆಕ್ಟಾಗಿ ಅವ್ರ ಹತ್ರ ಇರೋ ಬೈಕ್ಗಳನ್ನ ಬಿಟ್ಟು ಸರ್ವಿಸ್ ಪ್ರೊವೈಡ್ ಮಾಡಿದ್ರೆ ಜನ ಆಬ್ವಿಯಸ್ಲಿ ತೊಗೊಳ್ತಾರೆ. ಇವಾಗ ಟ್ರಯಂಫ್ ಅವರೇ ತೊಗೊಳ್ಳಿ, ಇಷ್ಟು ವರ್ಷ ಅದು ಯಾರ್ದು ಬೈಕೇ ಇದ್ದಿಲ್ಲ 400cc ಸೆಗ್ಮೆಂಟಲ್ಲಿ, ಎಲ್ಲ ಅಬೋವ್ 600. ಬಟ್ ಅವ್ರು ಧೈರ್ಯ ಮಾಡಿ ಬಜಾಜ್ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಇವಾಗ ಸ್ಪೀಡ್ ಸ್ಕ್ರ್ಯಾಂಬ್ಲರ್ ಬಿಟ್ಟಿರೋದ್ರಿಂದ ಎಷ್ಟು ಜನ ತೊಗೊಂಡಿದ್ದಾರೆ ಗೊತ್ತಾ ಬೈಕ್ಗಳು. ಹಾಗೆ ಸರ್ವಿಸು ಪ್ರೊವೈಡ್ ಮಾಡಬೇಕು, ಅದು ಒಂದು ಇಂಪಾರ್ಟೆಂಟು. ನನ್ನ ಫಸ್ಟ್ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಏನು 1 ಡೇ ತೊಗೊಂಡ್ರು ಅಂದರೆ ಇವತ್ತು ಕೊಟ್ಟರೆ ನಾಳೆ ಕೊಟ್ಟರು ಗಾಡಿನ, ಅದೊಂದು ಸ್ವಲ್ಪ ಬೇಜಾರು. ಯಾಕಂದರೆ 2 ವೀಲರ್ಗೆ 2 ಡೇಸ್ ಗಾಡಿ ಬಿಡಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಫೋರ್ ವೀಲರ್ಗಳನ್ನ 1 ಡೇ ಕೊಡ್ತಾರೆ, ಅದೊಂದು ಸ್ವಲ್ಪ ಇಂಪ್ರೂವ್. ಅಂದರೆ ಇವ್ರದ್ದು ಜಾಸ್ತಿ ಸರ್ವಿಸ್ ಸೆಂಟರ್ಸ್ ಇಲ್ವಲ್ಲ, ಅದೊಂದು ಪ್ರಾಬ್ಲಮ್. ಇನ್ನು ಸೆಟಪ್ ಮಾಡ್ತಾ ಇದ್ದಾರೆ ಅವರು. ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಡಬೇಕು ಅವ್ರಿಗೂ, ಅವಾಗೆಲ್ಲ ಇಂಪ್ರೂವ್ ಆಗೇ ಆಗುತ್ತೆ. ನಂದು ಆ್ಯಕ್ಚುಲಿ ಅವ್ರು ಫೋನ್ ಮಾಡಿದ್ದಿಲ್ಲ ಅವತ್ತಿನ ದಿನ. ಕೊಡ್ತೀನಿ 5 ಗಂಟೆ 5:15 ಕಾಲ್ ಮಾಡ್ತೀನಿ, ನಿಮಗೆ ಸಾಯಂಕಾಲ ಸಿಗುತ್ತಾ ಇಲ್ವಾ ಅಂತ ಹೇಳ್ತೀನಿ ಅಂದಿದ್ರು. ಅವ್ರು ಏನೂ ಕಾಲೇ ಮಾಡಲಿಲ್ಲ. ಬಟ್ ಇಂಡಿಯಾ ಟ್ರಯಂಫ್ ಆ್ಯಪಲ್ಲಿ ನನಗೆ ಡೀಲರ್ ನಂಬರ್ ಒಂದು ಸಿಕ್ಕಿತ್ತು. ನಾನು ಡೀಲರಿಗೆ ಕಾಲ್ ಮಾಡಿದೆ ಡೈರೆಕ್ಟಾಗಿ. ಏನು ಸರ್, ನೀವು ಬೆಳಗ್ಗೆ ಕೊಟ್ಟಿರೋ ಗಾಡಿ ಇನ್ನೂ ಅವ್ರ ಕಡೆಯಿಂದ ಏನು ಸುದ್ದಿನೇ ಇಲ್ಲ ಅಂತ. ಅದಕ್ಕೆ ಅವರು ಆವಾಗಲೇ ಫೋನ್ ಮಾಡಿ ಅವ್ರು ಹೇಳಿದ್ರಂತೆ ಅವ್ರಿಗೆ, ಓವರ್ ಟೈಮ್ ಇದ್ದು ಮಾಡಿಕೊಡು ಗಾಡಿನ ಅಂತ. ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಅವರು ಸ್ವಲ್ಪ ಅವ್ರ ವರ್ಕರ್ಸ್ ಹೇಳಿ ಗಾಡಿನ ಅವತ್ತೇ ಸಿಗೋ ಥರ ಮಾಡೋಕ್ಕೆ ರೆಡಿ ಇದ್ದಾರೆ ಅಂದರೆ ನಾವು ಅವಾಗ ಸ್ವಲ್ಪ ನಂಬಿಕೆ ಬರುತ್ತೆ ಆ ಬ್ರ್ಯಾಂಡ್ ಮೇಲೆ ಬೈಕ್ ತೊಗೊಳ್ಳೋವಾಗ. ಅವರೂ ಅದೇ ಥರ ಇಲ್ಲ ಸರ್ ಕಡಿಮೆ ಜನ ಇದ್ದಾರೆ, ನಾಳೆ ಸಿಗುತ್ತೆ ಅಂದ್ಬಿಟ್ಟಿದ್ರೆ ಕಷ್ಟ ಆಗೋದು.
BMTC ಅವ್ರ ಜೊತೆ ರೈಟಲ್ಲಿ ಹೋಗೋದು ಕಷ್ಟ, ಲೆಫ್ಟಲ್ಲಿ ಹೋಗೋದು ಕಷ್ಟ. ರೋಡ್ ಚಿಕ್ಕದಿದೆ ಬಿಡಿ. ಹೈವೇಗಳಲ್ಲಿ ಓಡಿಸೋದು ಒಂಥರ ಮಜಾ ಇದ್ದರೆ, ಈ ಥರ ರೋಡ್ಗಳಲ್ಲಿ ಓಡಿಸೋದು ಇನ್ನೊಂಥರ ಮಜಾ. ಆದರೆ ಈ ರೋಡ್ಗಳಲ್ಲಿ ತುಂಬ ಹುಷಾರಾಗಿರಬೇಕು. ಚೆನ್ನಾಗಿ ಮಾಡಿದ್ದಾರೆ ಕನಕಪುರ ರೋಡ್. ಇವಾಗ ಆರಾಮಾಗಿ ಬರ್ಬೋದು. ಅವಾಗ ದಾರಿನೇ ಸಾಗ್ತಾ ಇದ್ದಿಲ್ಲ ಆ ರೋಡಲ್ಲಿ. ಈ ಮೈಸೂರಿಗೆ ಹೋಗೋಕ್ಕೆ ಈ ಕಡೆ ರೋಡ್ ತೊಗೊಂಡ್ರೆ ಚೆನ್ನಾಗಿ ಅನ್ಸುತ್ತೆ, ಸರ್ವಿಸ್ ರೋಡ್ಗಿಂತ. ಏನೊಂದು 10-15 ಕಿಲೋಮೀಟ್ರ್ ಜಾಸ್ತಿ ಆಗ್ಬೋದು, ಆದರೆ ನೆಮ್ಮದಿಯಿಂದ ಓಡಿಸ್ಬೋದು ಗಾಡಿನ. ಒಂದ್ಸಲ ಮೈಸೂರಿಗೆ ಹೋಗಿ ಬಂದರೆ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಬೇಕು, ಆ ಲೆವೆಲಿಗೆ ಸ್ಪೀಡ್ ಬ್ರೇಕರ್ಸ್ ಇದಾವೆ. ಈ ಮುತ್ತತ್ತಿಗೆ ಹೋಗೋ ರೋಡು ಆಮೇಲೆ ಈ ರೋಡು ಎರಡು ಸಿಮಿಲರ್ ಅನ್ನಿಸ್ತಾ ಇದೆ ನನಗೆ. ಸಖತ್ತಾಗಿದೆ ರೋಡು. ಚಿಕ್ಕ ಚಿಕ್ಕ ಟ್ವಿಸ್ಟೀಸು, ರೋಡೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಟ್ವಿಸ್ಟೀಸಲ್ಲಿ ಈ ಥರ ಭಾಳ ಜನ ಒಂದೇ ಸ್ಪೀಡಲ್ಲಿ ಒಂದೇ ಇದರಲ್ಲಿ ಹೋಗ್ತಾಯಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ನಾವು ಇವಾಗ 11 ಗಂಟೆ ಆಯಿತು. ಸಂಗಮದಿಂದ ವಾಪಸ್ ಹೋಗ್ತಾ ಇದ್ದೀವಿ. ಇದೊಂಥರ ಚೆನ್ನಾಗಿದೆ ರೋಡು. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಿದ್ದಿಲ್ಲ ನನಗೂ. ನಾವು ಯಾವಾಗ ಇಂಜಿನಿಯರಿಂಗ್ ಓದೋವಾಗ ಒಂದ್ಸಲ ಬಂದಿದ್ವಿ ಸಂಗಮಗೆ. ಸಂಗಮ ಅಂದರೆ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟಿದ್ವಿ ನಾವು ಹೆಸರುಘಟ್ಟದಿಂದ. ಚುಂಚಿ ಫಾಲ್ಸಿಗೆ ಬರೋಷ್ಟೊತ್ತಿಗೆ ಸಾಯಂಕಾಲ ಆಗೋಗಿತ್ತು. ಸೊ ಸಂಗಮ ನೋಡೋಕ್ಕಾಗಲಿಲ್ಲ ಅವಾಗ ಚುಂಚಿ ಫಾಲ್ಸ್ವರೆಗೂ ಏನು ರೋಡ್ ಏನು ಚೆನ್ನಾಗಿದ್ದಿಲ್ಲ, ಎಲ್ಲ ಸಿಂಗಲ್ ರೋಡೇ ಆವಾಗ. ಬಟ್ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆರಾಮಾಗಿ ಬಂದು ಹೋಗ್ಬೋದು ಇಲ್ಲಿಗೆ. ರೋಡ್ ಕೂಡ ಸಖತ್ತಾಗಿದೆ. ಟ್ವಿಸ್ಟೀಸಲ್ಲಿ ಡೌನ್ ಇಳಿಯುವಾಗ ಕಂಟ್ರೋಲ್ ಸ್ವಲ್ಪ ಕಷ್ಟ, ಅದೇ ಮೇಲೆ ಹೋಗುವಾಗ ಆರಾಮಾಗಿ ಓಡಿಸ್ಬಿಡ್ಬೋದು. ಸೊ ಇವತ್ತಿನ ರೈಡ್ ಒಂಥರ ಚೆನ್ನಾಗಿತ್ತು. ನಂದು ಮೊದಲನೇ ರೈಡು ಇಷ್ಟೊಂದು ಬೈಕ್ಸ್ ಜೊತೆ, ಒಂಥರ ಹೊಸ ಅನುಭವ. ಎಲ್ಲ ಚೆನ್ನಾಗಾಯಿತು. ಬ್ರೇಕ್ಫಾಸ್ಟ್ ಕೂಡ ಅವರೇ ಸ್ಪಾನ್ಸರ್ ಮಾಡಿದರು, ಅದೊಂದು ಖುಷಿ. ರೋಡ್ಸ್ ಚೆನ್ನಾಗಿತ್ತು, ಎಲ್ಲರೂ ಡಿಸಿಪ್ಲಿನಾಗಿ ಓಡಿಸ್ತಾರೆ. ಅವ್ರ ಲೀಡ್ ಎಷ್ಟು ಸ್ಪೀಡ್ ಮೇಂಟೈನ್ ಮಾಡ್ತಾರೋ ಎಲ್ಲರೂ ಅಷ್ಟೇ ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಒಬ್ರು ಹೆಚ್ಚು ಕಡಿಮೆ, ಒಬ್ರು ನಾನು ಸ್ಲೋ ಆಗಿ ಬರ್ತೀನಿ ಆ ಥರ ಎಲ್ಲ ಏನಿಲ್ಲ, ಒಂದೇ ಸ್ಪೀಡಲ್ಲಿ ಹೋಗ್ತಿದ್ದಾರೆ.
ಟ್ರಯಂಫ್ ಅವರು ಇನ್ನೂ ಮುಂದೆ ತುಂಬ ರೈಡ್ಸ್ ಆರ್ಗನೈಸ್ ಪ್ಲ್ಯಾನ್ ಇದೆ ಅಂತ ಹೇಳಿದ್ದಾರೆ, ನೋಡೋಣ. ಇನ್ಮೇಲಿಂದ ಮಿಸ್ ಮಾಡಲ್ಲ ನಾನು. ಹಿಂದೆ ಒಂದು 2-3 ಹೋಗಿದ್ರು ಅವರು, ಅವಾಗ ಹೋಗೋಕ್ಕಾಗಿದ್ದಿಲ್ಲ. ಸೊ ಇನ್ಮೇಲಿಂದ ರೆಗ್ಯುಲರಾಗಿ ಅವ್ರು ರೈಡ್ಸ್ ಅಟೆಂಡ್ ಮಾಡೋ ಪ್ಲ್ಯಾನ್ ಇದೆ. ಏನೋ ಇವತ್ತು ಒಂದೇ ದಿನ ಆಲ್ರೆಡಿ ಇದು 3ನೇ ಆಕ್ಸಿಡೆಂಟ್ ಈ ರೋಡಲ್ಲಿ ನಾನು ನೋಡ್ತಾ ಇರೋದು. ಬೆಳಗ್ಗೆ ಯಾವುದೋ ಒಂದು ಸ್ಕೂಟಿ BMTC ಕೆಳಗಡೆನೇ ಹೋಗ್ಬಿಟ್ಟಿತ್ತು ಪೂರ್ತಿ. ಆಮೇಲೆ ಇನ್ನೊಂದು ನಮ್ಮ ಗ್ರೂಪಲ್ಲೇ ಲೈವ್ ಆಕ್ಸಿಡೆಂಟ್ ನೋಡಿದ್ದಾರೆ. ಆ್ಯಕ್ಟಿವಾ ಡೈರೆಕ್ಟಾಗಿ ಒಂದು ಮಾರುತಿ ಯಾವುದೋ ಕಾರಿಗೆ ಗುದ್ಕೊಂಡು ಗಾಡಿನೇ ಟಾಪಲ್ ಆಗಿತ್ತಂತೆ. ನಾವು ಗಾಡಿ ಎಷ್ಟು ಸ್ಪೀಡಲ್ಲಿ ಓಡಿಸ್ಬೇಕು ಅಂದರೆ ನಮ್ಮ ಕೈಯಿಂದ ಕಂಟ್ರೋಲ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಸ್ಪೀಡಲ್ಲಿ ಮಾತ್ರ ಓಡಿಸ್ಬೇಕು. ಗಾಡಿ 180 ಹೋಗುತ್ತೆ ಅಂತ 180 ಓಡಿಸೋದಲ್ಲ. ಅದರಲ್ಲೂ ನಮ್ಮ ಇಂಡಿಯನ್ ರೋಡ್ಸಲ್ಲಿ ನಾವು ಈ 100 ಸ್ಪೀಡ್ ಲಿಮಿಟ್ ಕೂಡ ಒಂಥರ ತುಂಬ ಜಾಸ್ತಿ ಆಯಿತು. ನಮ್ಮ ಜನ ಓಡಿಸೋ ರೀತಿಗೆ ಹೆಂಗೆ ಬೇಕಂಗೆ ಬಲಕ್ಕೆ ಬರ್ತಾರೆ, ಹೆಂಗೆ ಬೇಕಂಗೆ ಎಡಕ್ಕೆ ಓಡಿಸ್ತಾರೆ. ಓಕೆ ಸ್ನೇಹಿತರೆ, ನಾವಿವಾಗ ಕನಕ್ಪುರ ರೋಡಿಂದ ನೈಸ್ ರೋಡ್ ಎಂಟ್ರಿ ಆದ್ವಿ. ಎಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಎಕ್ಸಿಟ್ ತೊಗೊಂಡು ವೈಟ್ಫೀಲ್ಡ್ಗೆ ಹೋಗಬೇಕು. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.